ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಸೆಕೆಂಡ್ ಸೆಮ್ದು ಸೀರೀಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಆ ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ ಪೇಪರ್ 1 ಪೇಪರ್ 2ನಲ್ಲಿ ಏನು ಬರುತ್ತಲ್ಲ ಅದರದ್ದು ಫಸ್ಟ್ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಇವತ್ತಿನದಲ್ಲಿ ಸಿಲೆಬಸ್ಸು ಬೋತ್ ಥಿಯರಿ ಪ್ರಾಕ್ಟಿಕಲ್ಸ್ ಏನಿದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ, ಬ್ಲೂ ಪ್ರಿಂಟ್ ಹೇಗಿದೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನಿದೆ, ಯಾವ ರೆಫರೆನ್ಸ್ ಬುಕ್ನ ನೀವು ರೆಫರ್ ಮಾಡಬೇಕು. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಸೆಕೆಂಡ್ ಸೆಮ್ದು ಬ್ಲಾಕ್ ಸಿಲೆಬಸ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ 52 ಅವರ್ಸು ಥಿಯರಿ ಇರುತ್ತೆ, 4 ಅವರ್ಸ್ ಪರ್ ವೀಕ್. ಅಂದರೆ ಒಂದು ವಾರದಲ್ಲಿ ನಿಮಗೆ 4 ಕೆಮಿಸ್ಟ್ರಿ ಕ್ಲಾಸು ಹೋಗುತ್ತೆ. ಟೋಟಲು 52 ಅವರ್ಸ್ ಇರುತ್ತೆ. ಸೊ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ, ಯಾಕೆಂದರೆ ನೀವು ಓದೋದನ್ನೇ ಸಬ್ಜೆಕ್ಟ್ ತಿಳ್ಕೊಬೇಕು ಅಂತ ಓದೋರು ತುಂಬ ಕಡಿಮೆ ಇರ್ತಾರೆ. ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಮಾರ್ಕ್ಸ್ ಹೇಗೆ ಬರಬೇಕು ಅಂತಲೇ ತಿಳ್ಕೊಳ್ಳೋರೆ ಜಾಸ್ತಿ ಜನ ಇರ್ತಾರೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಬೆಂಗಳೂರು ಯೂನಿವರ್ಸಿಟಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಕೆಮಿಸ್ಟ್ರಿ ಪೇಪರ್ 2ನ ಅಂತ ತೊಗೊಂಡ್ರೆ ಹೆಂಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ಇತ್ತಲ್ಲ ಅದೇ ಥರನೇ ಇದೆ. ಸೊ ಪರ್ ಅವರು ಥಿಯರಿ ನಿಮಗೆ 4 ಅವರ್ ಬರುತ್ತೆ, ಪ್ರಾಕ್ಟಿಕಲ್ಸು 1 ಪ್ರಾಕ್ಟಿಕಲ್ಸು 3 ಅವರ್ಸ್ ಇರುತ್ತೆ. ಸೊ ಪರ್ ವೀಕ್ ನೀವು ಕೆಮಿಸ್ಟ್ರಿ ಪೇಪರ್ 2ನ ನೀವು 7 ಅವರ್ಸು ಓದ್ತೀರಾ. ಸೊ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂದರೆ ಥಿಯರಿನೂ 3 ಅವರ್ಸ್ಗೆ ಇರುತ್ತೆ, ಪ್ರಾಕ್ಟಿಕಲ್ಸು 3 ಅವರ್ಸ್ ಇರುತ್ತೆ, ಟೋಟಲು 6 ಎಕ್ಸಾಮಿನೇಷನ್ ಅವರ್ಸ್ ಇರುತ್ತೆ. ಸೊ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಇರುತ್ತೆ ಫಾರ್ ಬೋತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ಸ್. ಥಿಯರಿಗಾದರೆ 30 ಮಾರ್ಕ್ಸ್ ಇರುತ್ತೆ, ಪ್ರಾಕ್ಟಿಕಲ್ಸ್ಗಾದರೆ 15 ಮಾರ್ಕ್ಸ್ ಇರುತ್ತೆ. ಟೋಟಲ್ ಇಂಟರ್ನಲ್ ಅಸೆಸ್ಮೆಂಟ್ ನಿಮಗೆ 45 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಥಿಯರಿನಲ್ಲಿ ನೀವು ಪರ್ಫಾರ್ಮ್ ಮಾಡುವಂಥದ್ದು ಅಥವಾ ಬರೆಯುವಂಥದ್ದು ಅದಕ್ಕೆ ಎಷ್ಟಿರುತ್ತೆ ಅಂದರೆ 70 ಮಾರ್ಕ್ಸ್ ಇರುತ್ತೆ. ಪರ್ಫಾರ್ಮ್ ಮಾಡ್ತಿರಲ್ಲ ಲ್ಯಾಬಲ್ಲಿ, ಅದಕ್ಕೆ ನಿಮಗೆ 35 ಮಾರ್ಕ್ಸ್ ಇರುತ್ತೆ. ಅದು ಹೇಗೆ ಡಿವೈಡ್ ಆಗಿದೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಟೋಟಲ್ ಮಾರ್ಕ್ಸ್ ಎಷ್ಟಾಗ್ತಿದೆ ಅಂತಂದರೆ ಇಂಟರ್ನಲ್ ಅಸೆಸ್ಮೆಂಟು ಮತ್ತು ಮಾರ್ಕ್ಸು ಎರಡೂ ಕೂಡಿದಾಗ ನಿಮಗೆ ಟೋಟಲ್ ಮಾರ್ಕ್ಸ್ ಬರ್ತಿದೆ 70 + 30 ಆಗಿ ಅದು 100 ಮಾರ್ಕ್ಸ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಥಿಯರಿ. ಪ್ರಾಕ್ಟಿಕಲ್ಸ್ಗೆ ಬಂದರೆ ನಿಮಗೆ 15 + 35 ಟೋಟಲಿ 15 ಮಾರ್ಕ್ಸ್ ಆಗ್ತಾ ಇದೆ. ಸೊ ಇವೆರಡೂ ಆ್ಯಡ್ ಮಾಡಿದ್ರೆ 45 + 105ನ ಆ್ಯಡ್ ಮಾಡಿದ್ರೆ ನಿಮಗೆ 150 ಮಾರ್ಕ್ಸ್ಗೆ ನೀವು ಪೇಪರ್ 2ನಲ್ಲಿ 150 ಮಾರ್ಕ್ಸ್ಗೆ ಓದ್ತೀರಾ. ಸೊ ನಿಮಗೆ ಕ್ರೆಡಿಟ್ ಕೊಡ್ತಾರೆ, ಯಾಕೆಂದರೆ ನಿಮ್ಮದು CBCS ಸ್ಕೀಮ್ ಇದೆ, ಅದರಲ್ಲಿ ಕ್ರೆಡಿಟ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳ್ತೀವಿ, ಕ್ರೆಡಿಟ್ಸ್ ಇದೆ. ಸೊ ನೀವೇನದು ಥಿಯರಿ ಪಾಸ್ ಆದ್ರಿಂದ 2 ಕ್ರೆಡಿಟ್ ಬರುತ್ತೆ, ಪ್ರಾಕ್ಟಿಕಲ್ಸ್ ಪಾಸ್ ಆದ್ರಿಂದ 1 ಕ್ರೆಡಿಟ್ ಬರುತ್ತೆ. ಇದರಲ್ಲಿ ಎಷ್ಟು ಕ್ರೆಡಿಟ್ ಇರುತ್ತೆ ಅಂದರೆ ನಿಮಗೆ 3 ಕ್ರೆಡಿಟ್ಸ್ ಇರುತ್ತೆ. ಸೊ ನೀವು ಫೈನಲ್ ಎಕ್ಸಾಮಿಗೆ ಬಂದಾಗ ನಿಮಗೆ 105 ಕ್ರೆಡಿಟ್ಸ್ ಇದ್ದರೆ ಮಾತ್ರ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, ಇಲ್ಲ ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ನಿಮಗೆ ಸಿಕ್ಕೋದಿಲ್ಲ. ಸೊ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು CBCS ಸ್ಕೀಮಲ್ಲಿ ಅಂತಂದರೆ ನಿಮಗೆ ಫಸ್ಟ್ ಇಯರಿಂದ ಹಿಡಿದು ಲಾಸ್ಟ್ 6th ಸೆಮ್ ತನಕನೂ ಅಥವಾ ಪೇಪರ್ 1ಇಂದ ಪೇಪರ್ 8 ತನಕ ನೀವು ಕೆಮಿಸ್ಟ್ರಿದೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಅಥವಾ ಅದೇ ಥರ ಎಲ್ಲ ಸಬ್ಜೆಕ್ಟು ಕನ್ಸಿಡರ್ ಮಾಡಿಕೊಂಡ್ರೆ ನಾನ್ ಕೋರ್ ಇರ್ಬೋದು, ಕೋರ್ ಇರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎಲ್ಲನೂ ಸೇರಿದ್ರೆ ನಿಮಗೆ 105 ಆಗಿದ್ದರೆ ಮಾತ್ರ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, ಇಲ್ಲ ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ನಿಮಗೆ ಸಿಕ್ಕಲ್ಲ. ಸೊ ಹಾಗಾಗಿ ಕ್ರೆಡಿಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸಿಲೆಬಸ್ ಏನಿದೆ ಅಂತ ನೋಡ್ತಾ ಹೋಗೋಣ ಇವಾಗ. ಸೊ ಸಿಲೆಬಸ್ಸಲ್ಲಿ ನಾವು ಈ ಸಲ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 2 ಚಾಪ್ಟರ್ ಇರುತ್ತೆ, ಈಚ್ ಚಾಪ್ಟರ್ 13 ಅವರ್ಸ್ ಇರುತ್ತೆ. ಒಂದು ಕೆಮಿಕಲ್ ಎನರ್ಜೆಟಿಕ್ಸ್ ಅಂತ ಕರಿತೀವಿ, ಇನ್ನೊಂದು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾರೆ. ಒಂದೊಂದು 13 ಅವರ್ಸ್ ಇದೆ. ಸೊ ಆಲ್ ಟುಗೆದರ್ ನಿಮಗೆ 26 ಅವರ್ಸು ಫಿಸಿಕಲ್ ಕೆಮಿಸ್ಟ್ರಿ ಓದ್ತೀರಾ. ಪಾರ್ಟ್ ಬಿಗೆ ಬಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ, ಇದು 26 ಅವರ್ಸ್ ಇದೆ. ಆದರೆ ಇಲ್ಲಿ ನೀವು 3 ಚಾಪ್ಟರ್ ಓದ್ತೀರಾ. ಆಲ್ಕೈಲ್ ಹ್ಯಾಲೈಡ್ಸ್, ಅರೈಲ್ ಹ್ಯಾಲೈಡ್ಸ್ 9 ಅವರ್ಸ್ ಇದೆ. ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ 4 ಅವರ್ಸ್ ಇದೆ. ಆಲ್ಕೋಹಾಲ್ಸು, ಫಿನಾಲ್ಸು, ಈಥರ್ಸು, ಎಪಾಕ್ಸೈಡ್ಸು 13 ಅವರ್ಸ್ ಇದೆ. ಸೊ ಇದು ನಿಮಗೆ 26 ಅವರ್ಸ್ ಇದೆ, ಅದು 26 ಅವರ್ಸ್ ಇದೆ. ಟೋಟ್ಲಿ 52 ಅವರ್ಸ್ ಆಫ್ ಥಿಯರಿನ ನೀವು ಓದ್ತೀರಾ. ಸೊ ಒಂದು ವಾರದಲ್ಲಿ ನಿಮಗೆ 4 ಕೆಮಿಸ್ಟ್ರಿ ಕ್ಲಾಸ್ ಇರ್ತಾ ಹೋಗುತ್ತೆ. ಸೊ ಸಿಲೆಬಸ್ನ ನೋಡೋದಾಯಿತು ಅಂತಂದರೆ ಫಸ್ಟ್ ಕೆಮಿಕಲ್ ಎನರ್ಜೆಟಿಕ್ಸಲ್ಲಿ ಅಂತಂದರೆ ಥರ್ಮೋಡೈನಮಿಕ್ಸ್ ಬರುತ್ತೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಆ್ಯಂಡ್ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇನ್ ಡೀಟೇಲ್ ಆಗಿ ನೀವು ಹೋಗ್ತೀರಾ. ಸೊ ನಾನು ಇಲ್ಲಿ ಏನು ತೋರಿಸಿದ್ದೀನಲ್ಲ, ಈ ಸಿಲೆಬಸ್ ಏನಿದೆಯಲ್ಲ ಇದು ಗ್ಲೋಬ್ ಸಿಲೆಬಸ್. ಈಚ್ ಆ್ಯಂಡ್ ಎವ್ರಿ ಟರ್ಮ್ ಇಟ್ ಶುಡ್ ಬಿ ಕವರ್ಡ್ ಇನ್ ದಿ
ಸಿಲೆಬಸ್ ಅದು ಇನ್ ಡೀಟೇಲ್ ಆಗಿ ಕೊಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ಓದಬೇಕಾ ಓದಬಾರ್ದಾ, ಪ್ರಾಬ್ಲಮ್ಸ್ ಮಾಡಬೇಕಾ ಮಾಡಬಾರ್ದಾ, ಡೆರಿವೇಷನ್ ಇದೆಯಾ ಇಲ್ವಾ, ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಮು ಆಫ್ಟರ್ ಡಿರವೇಷನ್ ಇದೆಯಾ ಇಲ್ವಾ, ವಿತೌಟ್ ಡಿರವೇಷನ್ ನ್ಯೂಮರಿಕಲ್ ಪ್ರಾಬ್ಲಮ್ ಇದೆಯಾ. ಸೊ ಆ ಥರ ಎಲ್ಲ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೋಡೋದಕ್ಕಷ್ಟೇ ಇದು ನಿಮಗೆ ಎಷ್ಟೊಂದು ಸಿಲೆಬಸ್ ಇದೆಯಲ್ಲಪ್ಪ ಅಂತ ಅನಿಸುತ್ತೆ. ಆದರೆ ಅಷ್ಟೊಂದು ಡಿಫಿಕಲ್ಟ್ ಏನಲ್ಲ, ಪ್ರೊವೈಡೆಡ್ ದಟ್ ನೀವು ಬಿಗಿನಿಂಗಿಂದ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಬಂದರೆ ಈಸಿ ಆಗುತ್ತೆ. ಒಂದು ಕ್ಲಾಸ್ ಅಟೆಂಡ್ ಆಗೋದು 4 ಕ್ಲಾಸ್, ಏನಿವೆ ಈಗ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ, ಒಂದು ಕ್ಲಾಸ್ ಅಟೆಂಡ್ ಆಗೋದು 4 ಕ್ಲಾಸ್ ಬಿಟ್ಬಿಟ್ಟು ಇನ್ಯಾವಾಗೋ ಬಂತು ಅಂದರೆ ನಿಮಗೆ ಲಿಂಕ್ ಸಿಕ್ಕಲ್ಲ. ಆವಾಗ ನಿಮಗೆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇಲ್ದಂಗೆ ಆಗುತ್ತೆ. ಹಾಗೆ ಮಾಡಬಾರ್ದು, ಲಿಂಕ್ ಇರಬೇಕು. ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಇಂಟರ್ ಲಿಂಕ್ಡ್. ಇದು ಒಂದು ಕ್ಲಾಸಲ್ಲಿ ಪಾಠ ಮಾಡಿದ್ದು ಅರ್ಥ ಆಗಬೇಕು ಅಂತಂದರೆ ಎರಡನೇ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಒಂದು ಅಟೆಂಡ್ ಆಗಬೇಕು, ಎರಡನೇದು ಕಾನ್ಸಂಟ್ರೇಟ್ ಮಾಡಿ ಕಲ್ತ್ಕೋಬೇಕಾಗತ್ತೆ. ಸೊ ಎವ್ರಿಥಿಂಗ್ ಈಸ್ ಇಂಟರ್ ರಿಲೇಟೆಡ್. ಸೊ ಎಲ್ಲೋ ಓದ್ತೀನಿ ಹೇಗೋ ಓದ್ತೀನಿ ಅಂತಂದರೆ ನಿಮ್ಗೆ ಕಷ್ಟ ಆಗುತ್ತೆ. ಕರೆಕ್ಟಾಗಿ ನೀವು ಓದ್ತೀನಿ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಡೇ ನೀವು ಅದನ್ನೇನು ಮಾಡಬೇಕಾಗತ್ತೆ, ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಕೆಮಿಕಲ್ ಎನರ್ಜೆಟಿಕ್ಸಲ್ಲಿ 13 ಅವರ್ಸಲ್ಲಿ ಲಾ ಆಫ್ ಥರ್ಮೋಡೈನಮಿಕ್ಸ್ ಓದ್ತೀರಾ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಓದ್ತೀರಾ, ಅದೇ ಥರ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಓದ್ತೀರಾ. ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಟರ್ಮ್ಸ್ ಇರ್ಬೋದು, ಡೆಫಿನೇಷನ್ಸ್ ಇರ್ಬೋದು, ಡೆರಿವೇಟಿವ್ಸ್ ಇರ್ಬೋದು, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲ ನೀವು ಅಲ್ಲಿ ಕಲಿತಾ ಹೋಗ್ತೀರಾ. ಅದು ನಿಮಗೆ 13 ಅವರ್ಸ್ಗೆ ಇರುತ್ತೆ. ಆಯ್ತಲ್ಲ, ಸೆಕೆಂಡ್ ಚಾಪ್ಟರ್ ಬಂದರೆ ಅದಕ್ಕೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾರೆ. ಅದನ್ನು ಮತ್ತೆ ಸಬ್ ಡಿವೈಡ್ ಮಾಡ್ಕೊಂಡಿದ್ದಾರೆ ಅವರು, ಪಾರ್ಟ್ 1 ಪಾರ್ಟ್ 2 ಅಂತ. ಪಾರ್ಟ್ 1ಅಲ್ಲಿ 5 ಅವರ್ಸ್ ಇರುತ್ತೆ. ಕೆಮಿಕಲ್ ಈಕ್ವಿಲಿಬ್ರಿಯಮ್ದು ಎಲಿಮೆಂಟ್ರಿ ಥಿಂಗ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಸ್ಪಾಂಟೇನಿಯಸ್ಸು, ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸು, ವಾಂಟ್ ಆಫ್ ರಿಯಾಕ್ಷನ್, ಐಸೋಥರ್ಮು, ಇಂಥದನ್ನೆಲ್ಲ ನೀವೇನು ಮಾಡ್ತಾ ಹೋಗ್ತೀರಾ, ಇಲ್ಲಿ ಪಾರ್ಟ್ 1ಅಲ್ಲಿ ಓದ್ತೀರಾ. ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಪಾರ್ಟ್ 2ನಲ್ಲಿ ನಿಮಗೆ ಅಯಾನಿಕ್ ಈಕ್ವಿಲಿಬ್ರಿಯಮ್ ಇರುತ್ತೆ. ಇದಕ್ಕೆ ನಿಮ್ಗೆ ಏನಾಗಿರುತ್ತೆ, 8 ಅವರ್ಸ್ ಕೊಡ್ತಾರೆ. ಸೊ ಇಲ್ಲಿ 8 ಅವರ್ಸ್ಗೆ ಅಯಾನಿಕ್ ಈಕ್ವಿಲಿಬ್ರಿಯಮ್ದು ಏನಿದೆಯಲ್ಲ ಆ ಚಾಪ್ಟರ್ಸ್ಗಳನ್ನ ನೀವು ಇಲ್ಲಿ ಓದ್ತಾ ಹೋಗ್ತೀರಾ. ನಾನು ಅದನ್ನ ಇನ್ ಡೀಟೇಲ್ ಆಗಿ ಹೇಳಕ್ಕೆ ಹೋಗಲ್ಲ, ಯಾರು ಟೀಚರ್ಸ್ ಇರ್ತಾರೋ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ನೀವು ಇಲ್ಲಿ ನೋಡಿಕೊಂಡ್ರೆ ಏನೇನು ಸಿಲೆಬಸ್ ಇದೆ ಅಂತ, ಏನಿವೆ ನೀವು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದ್ರೂ ಅಲ್ಲೂ ನಿಮಗೆ ಸಿಲೆಬಸ್ ಸಿಗುತ್ತೆ. ಇದನ್ನು ಬೇಕಾದ್ರೆ ನೀವು ನೋಡಿಕೊಂಡು ಬರ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಸೊ ನೋಡೋದಕ್ಕಷ್ಟೇ ಇದು. ಯಾಕೆಂದರೆ ಸಿಲೆಬಸ್ ಯಾಕಿದು ವಾಸ್ಟಾಗಿ ಅನಿಸ್ತಾ ಇದೆ ನಿಮಗೆ ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ದೇ ಗೋಯಿಂಗ್ ಟು ಮೆನ್ಷನ್. ಇಟ್ ಈಸ್ ಕಾಲ್ಡ್ ಆಸ್ ಬ್ಲೋ ಅಪ್ ಸಿಲೆಬಸ್. ಬರೀ ಸಿಲೆಬಸ್ ಅಲ್ಲ, ಆ ಸಿಲೆಬಸ್ಸಲ್ಲಿ ಏನೇನು ಮಾಡಬೇಕು, ಎಷ್ಟು ಮಾಡಬೇಕು, ಆ ಥರದ್ದೆಲ್ಲನೂ ಕೊಟ್ಟಿದ್ದಾರೆ. ಹಂಗಾಗಿ ನಿಮ್ಗೆ ಏನಾಗ್ತಿದೆ, ತುಂಬ ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಪಾರ್ಟ್ ಬಿಗೆ ಬಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಇದು 26 ಅವರ್ಸ್ ಇರುತ್ತೆ. ಅಗೇನ್ 3 ಚಾಪ್ಟರ್ ಇದೆ. ಆಲ್ಕೈಲ್ ಹ್ಯಾಲೈಡ್ಸು, ಅರೈಲ್ ಹ್ಯಾಲೈಡ್ಸು 9 ಅವರ್ಸ್ ಓದ್ತೀರಾ. ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸು 4 ಅವರ್ಸ್ ಓದ್ತೀರಾ. ಆಲ್ಕೋಹಾಲ್ಸು, ಫಿನಾಲ್ಸು, ಈಥರ್ಸು, ಎಪಾಕ್ಸೈಡ್ಸು 13 ಅವರ್ಸ್ ಓದ್ತೀರಾ. ಸೊ ಫಿಸಿಕಲ್ ಕೆಮಿಸ್ಟ್ರಿನೂ 26 ಅವರ್ಸ್ ಇದೆ. ಅದೇ ರೀತಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೆ 26 ಅವರ್ಸ್ ಇದೆ. ಟೋಟ್ಲಿ 52 ಅವರ್ಸ್ ಥಿಯರಿ ನಿಮಗೆ ಇರ್ತಾ ಹೋಗುತ್ತೆ. ಆಲ್ಕೈಲ್ ಹ್ಯಾಲೈಡ್ಸ್ ಅಥವಾ ಅರೈಲ್ ಹ್ಯಾಲೈಡ್ಸಲ್ಲಿ ನೀವೇನೇನು ಓದ್ತೀರಾ ಅಂದರೆ ಜನರಲ್ ಫಾರ್ಮುಲಾ, ನಾಮಂಕ್ಲೇಚರ್ ಬೇಸ್ಡ್ ಆನ್ IUPAC ರೂಲ್ಸ್, ನೇಮಿಂಗ್ ದಿ ಫ್ಲೋರೈಡ್ಸ್, ಕ್ಲೋರೈಡ್ಸ್, ಬ್ರೋಮೈಡ್ ಆ್ಯಂಡ್ ಅಯೋಡೈಡ್ಸ್, ಪ್ರಿಪ್ರೇಷನ್ಸು ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಫ್ರಮ್ ದಿಸ್ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಬಿಟ್ಟು ಬೇರೆ ಯಾವುದೂ ಕೊಡಲ್ಲ. ಎಷ್ಟು ಸಿಂಪಲ್ ಸಿಲೆಬಸ್ ಮಾಡಿದ್ದಾರೆ ಅಂದರೆ ಆಲ್ಕೈಲ್ ಹ್ಯಾಲೈಡ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ n ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಇದೆ. ಅದು ಸ್ಪೆಸಿಫೈ ಮಾಡಿ 2 ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಿಯಾಕ್ಷನ್ಸು ಬಂದ್ರೂ ದೇರ್ ಆರ್ n ನಂಬರ್ ಆಫ್ ರಿಯಾಕ್ಷನ್ಸ್. ಆದರೆ ಅವ್ರು ಸ್ಪೆಸಿಫೈ ಮಾಡಿದ್ದಾರೆ ಇಂತಿಂಥದ್ದೇ ರಿಯಾಕ್ಷನ್ ನೀವು ಓದಬೇಕು ಅಂತ. ಕ್ವಶನ್ ಪೇಪರ್ ಮಾಡೋರಿಗೆ ಈಸಿ ಆಗಲಿ, ಓದೋರಿಗೆ ಈಸಿ ಆಗಲಿ ಅಂತ ಅವ್ರೇನು ಮಾಡಿದ್ದಾರೆ, ಎಲ್ಲನೂ ಸ್ಪೆಸಿಫೈ ಮಾಡಿದ್ದಾರೆ. ಅದೇ ಥರ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ SN1, SN2, SNI ಅಂತ ಇನ್ನೊಂದು ಓದ್ತೀವಿ. ಎಕ್ಸಾಂಪಲ್ ಮಾತ್ರ ಕೊಡಿ ಅಂತ ಹೇಳ್ತಾ ಇದ್ದಾರೆ. SN1, SN2ಗೆ ಮೆಕ್ಯಾನಿಸಮ್ನ ಓದಬೇಕಾಗತ್ತೆ, ಸ್ಟೀರಿಯೋಕೆಮಿಕಲ್ ಇಂಪ್ಲಿಕೇಶನ್ಸ್ನ ಓದಬೇಕಾಗತ್ತೆ, ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ನ ಓದಬೇಕಾಗತ್ತೆ, ಎಫೆಕ್ಟ್ ಆಫ್ ನೇಚರ್ ಆಫ್ ಆಲ್ಕೈಲ್ ಗ್ರೂಪ್, ನೇಚರ್ ಆಫ್ ಲಿವಿಂಗ್ ಗ್ರೂಪ್, ನ್ಯೂಕ್ಲಿಯೋಫೈಲ್ಸು, ಸಾಲ್ವೆಂಟ್ಸು, ಹೌ ದೇ ಗೋಯಿಂಗ್ ಟು ಇಂಪ್ಯಾಕ್ಟ್ ಬಿಟ್ವೀನ್ SN1 ಆ್ಯಂಡ್ SN2 ರಿಯಾಕ್ಷನ್ಸ್, ಇದನ್ನು ನೀವು ಓದಬೇಕಾಗತ್ತೆ. ಅದೇ ರೀತಿ ಇದರಲ್ಲಿ ನೀವು ಎಲಿಮಿನೇಷನ್ ರಿಯಾಕ್ಷನ್ಸ್ ಓದ್ತೀರಾ. E1, E2 ಅದು ಓದ್ತೀರಾ. ಅದರ ರಿಯಾಕ್ಷನ್ಸು, ಅಗೇನ್ ಅದ್ರ ಮೆಕ್ಯಾನಿಸಮು, ಎನರ್ಜಿ ಪ್ರೊಫೈಲ್ ಡಯಾಗ್ರಾಮು, ಸೇಸ್ ಆಫ್ ಎಲಿಮಿನೇಷನ್ ಅದ್ರದ್ದು ಮೆಕ್ಯಾನಿಸಮು, ಎಲಿಮಿನೇಷನ್ ವರ್ಸಸ್ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಕಂಪೇರ್ ಮಾಡ್ತೀರಾ, ಯಾವಾಗ ಸಬ್ಸ್ಟಿಟ್ಯೂಷನ್ ಆಗುತ್ತೆ, ಯಾವಾಗ ಎಲಿಮಿನೇಷನ್ ಆಗುತ್ತೆ ಅಂತ. ಅದನ್ನು ಇದರಲ್ಲಿ ನೀವು ಓದ್ತೀರಾ. ಅದ್ರ ಜೊತೆಗೆ ಅರೈಲ್ ಹ್ಯಾಲೈಡ್ಸ್, ಇಷ್ಟು ತನಕ ಓದಿದ್ದು ನೀವು ಆಲ್ಕೈಲ್ ಹ್ಯಾಲೈಡ್ಸ್ ಇದೆ. ಈಗ ನೀವೇನು ಮಾಡ್ತಾ ಇದ್ದೀರಾ, ಅರೈಲ್ ಹ್ಯಾಲೈಡ್ಸ್ನ ಓದ್ತಾ ಇದ್ದೀರಾ. ಅಗೇನ್ ಇಲ್ಲೂ ಅವ್ರು ಏನು ಮಾಡಿದ್ದಾರೆ, ಸ್ಪೆಸಿಫೈ ಮಾಡಿದ್ದಾರೆ ಪ್ರಿಪ್ರೇಷನ್ಸ್ ಯಾವ ಮೆಥಡಲ್ಲಿ ಮಾಡಬೇಕು, ಯಾವ ರಿಯಾಕ್ಷನ್ಸ್ ಮಾಡಬೇಕು, ಯಾವ ಕನ್ವರ್ಷನ್ಸ್ ಮಾಡಬೇಕು, ಎವ್ರಿಥಿಂಗ್ ದೇ ಹ್ಯಾವ್ ಮೆನ್ಷನ್. And also they have, at the end you are going to compare the reactivity of alkyl, allyl, vinyl, aryl, aryalkyl halides towards the nucleophilic substitution. Benzyme mechanism ಅಂದರೆ ಏನು, ಆಲ್ಡಾಲ್ ಕಂಡೆನ್ಸೇಷನ್ ಅಂದರೆ ಏನು, ಅದನ್ನೆಲ್ಲ ಏನು ಮಾಡ್ತಾ ಹೋಗ್ತೀರಾ ಇಲ್ಲಿ ನೀವು ಇನ್ ಡೀಟೇಲ್ ಆಗಿ ಈ ಚಾಪ್ಟರ್ಗಳಲ್ಲಿ ನೀವು ಓದ್ತಾ ಹೋಗ್ತೀರಾ.
ಸೆಕೆಂಡ್ ಚಾಪ್ಟರಲ್ಲಿ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಓದ್ತೀರಾ. ನಿಮಗೆ ಗೊತ್ತು ಗ್ರಿಗ್ನಾಲ್ ರಿಯೇಜೆಂಟ್ ಒಂದು ಓದ್ತೀರಾ, ಆರ್ಗನೋಲಿಥಿಯಂ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಅವೆರಡನ್ನೇ ನೀವು ಓದ್ತೀರಾ. ಸೊ ಈ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಏನಿದೆಯಲ್ಲ, ದೇ ಆರ್ ಕಾಲ್ಡ್ ಆಸ್ ಸಿಂಥೆಟಿಕ್ ಅಪ್ಲಿಕೆಂಟ್ಸ್ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಫ್ರಮ್ ಒನ್ ಮೆಟೀರಿಯಲ್ ಐ ಕ್ಯಾನ್ ಎಂಡ್ ಅಪ್ ವಿತ್ ಎನಿ ನಂಬರ್ ಆಫ್ ಫಂಕ್ಷನಲ್ ಗ್ರೂಪ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಸಿಂಥೆಟಿಕ್ ಅಪ್ಲಿಕೆಂಟ್ಸ್ ಅಂತ ಕರಿತೀನಿ. ಸೊ ಸಿಂಥೆಟಿಕ್ ಅಪ್ಲಿಕೇಶನ್ಸ್ ಆಫ್ ಗ್ರಿಗ್ನಾಲ್ ರಿಯೇಜೆಂಟ್ ಅಂಡ್ ಲಿಥಿಯಂ ಕಾಂಪೌಂಡ್ಸ್ ನೀವು ಇಲ್ಲಿ ಇನ್ ಡೀಟೇಲ್ ಆಗಿ ಗೊತ್ತಿರಾ. ಅಗೇನ್ ದೇ ಸ್ಪೆಸಿಫೈಡ್ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಯು ಹ್ಯಾವ್ ಟು ಟೇಕ್, ದೀಸ್ ಆರ್ ದಿ ಕನ್ವರ್ಷನ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ದೀಸ್ ಆರ್ ದಿ ಕನ್ವರ್ಷನ್ಸ್ ಯು ಹ್ಯಾವ್ ಟು ಸ್ಟಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಕನ್ವರ್ಷನ್ಸ್ ಅಷ್ಟೇ ನೀವು ಇಲ್ಲಿ ಏನು ಮಾಡ್ತಾ ಹೋಗ್ತೀರಾ, ಹೋಗ್ತೀರಾ. ಥರ್ಡ್ ಚಾಪ್ಟರು ಆಲ್ಕೋಹಾಲ್ಸು, ಫಿನಾಲ್ಸು, ಈಥರ್ಸು, ಎಪಾಕ್ಸೈಡ್ಸ್ ಇದೆ. ಇದು 13 hours ಇದೆ. ಆಲ್ಕೋಹಾಲ್ಸು ಓದ್ತೀರಾ. ಆಲ್ಕೋಹಾಲ್ಸಲ್ಲಿ ಮತ್ತೆ ಇಂಟ್ರಡಕ್ಷನು, ಕ್ಲಾಸಿಫಿಕೇಷನು, ಮೆಥಡ್ ಆಫ್ ಪ್ರಿಪ್ರೇಷನು, ರಿಯಾಕ್ಷನ್ಸ್ ಯಾವುದಿದೆ ಓದ್ತೀರಾ. ಆ ಥರ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿನ ಹೆಂಗೆ ಡಿಸ್ಟಿಂಗ್ವಿಷ್ ಮಾಡ್ತೀರಾ. ಗ್ಲೈಕಾಲ್ಸ್ ಓದ್ತೀರಾ, ಗ್ಲಿಸರಾಲ್ ಓದ್ತೀರಾ, ಸೊ ಫಿನಾಲ್ಸ್ ಓದ್ತೀರಾ. ಸೊ ಇದನ್ನೆಲ್ಲ ಏನು ಮಾಡ್ತಾ ಹೋಗ್ತೀರಾ ನೀವು ಇನ್ ಡೀಟೇಲ್ ಆಗಿ. ಅವ್ರು ಕೊಟ್ಟಿರುವಂಥ ಎಕ್ಸಾಂಪಲ್ಸು, ಅವ್ರು ಕೊಟ್ಟಿರುವಂಥ ರಿಯಾಕ್ಷನ್ಸು, ಅವ್ರು ಕೊಟ್ಟಿರುವಂಥ ಮೆಕ್ಯಾನಿಸಮ್ಸು, ಅಥವಾ ಅವ್ರು ಕೊಟ್ಟಿರುವಂಥ ಪ್ರಿಪ್ರೇಷನ್ ಮೆಥಡ್ಸ್ ಏನಿದೆಯಲ್ಲ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಇಷ್ಟು ನೀವೇನು ಮಾಡಬೇಕಾಗತ್ತೆ, ಸಿಲೆಬಸ್ ಇದೆ, 52 hours ಇದೆ. ಎಲ್ಲ ಸಿಲೆಬಸ್ಸು ನೀವೇನು ಮಾಡಬೇಕಾಗತ್ತೆ, ಓದ್ಕೋಬೇಕಾಗತ್ತೆ. ಹಾಗಾದರೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ, ಈಗ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ ಅಂತ ನೋಡೋಣ. ಸೊ ಕ್ವಶನ್ ಪೇಪರು 70 marksಗೆ ಇರುತ್ತೆ. 3 hours ಮಾಡ್ತೀವಿ ನೀವು. ಇದರಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಇರುತ್ತೆ. ಎರಡೂ ಪಾರ್ಟ್ನ ನೀವು ಬರಿಬೇಕಾಗತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಸೊ ಸಿನ್ಸ್ ಇಟ್ಸ್ ಎ ಕೆಮಿಸ್ಟ್ರಿ ಪೇಪರ್, ಎಲ್ಲೆಲ್ಲಿ ಡಯಾಗ್ರಾಮ್ ಇದೆಯೋ, ಎಲ್ಲೆಲ್ಲಿ ಈಕ್ವೇಷನ್ಸ್ ಇದೆಯೋ ಪ್ರತಿ ಸಲನೂ ಎಕ್ಸ್ಪ್ಲೈನ್ ವಿತ್ ಅ ನೀ ಡಯಾಗ್ರಾಮ್, ಎಕ್ಸ್ಪ್ಲೈನ್ ವಿತ್ ಅ ಲೇಬಲ್ ಡಯಾಗ್ರಾಮ್ ಅಂತ ಅವ್ರು ಕ್ವಶನಲ್ಲಿ ಕೇಳೋಕ್ಕಾಗಲ್ಲ. ಇಫ್ ದಟ್ ಕ್ವಶನ್ ಡಿಮ್ಯಾಂಡ್ಸ್ ಲೇಬಲ್ ಡಯಾಗ್ರಾಮ್ ಏನಾದರೂ ಇತ್ತು ಅಂತಂದರೆ ಅವ್ರು ಕೇಳಿದಾರೋ ಬಿಟ್ಟಿದಾರೋ ನೀವು ಅದನ್ನು ಕೊಡಬೇಕಾಗತ್ತೆ. ಸಿನ್ಸ್ ಇಟ್ಸ್ ಎ ಕೆಮಿಕಲ್, ಈಕ್ವೇಷನ್ಸ್ ಏನಾದರೂ ಬಂದರೆ ಈಕ್ವೇಷನ್ಸ್ನ ಎಲ್ಲೆಲ್ಲಿದೆಯಲ್ಲ, ಗಿವನ್ ಈಕ್ವೇಷನ್ ಅಂತ ಪ್ರತಿ ಸಲ ಅವ್ರು ಕ್ವಶನಲ್ಲಿ ಕೇಳೋಕ್ಕಾಗ್ದಲೇ ಇರ್ಬೋದು. ಹಾಗಾಗಿ ಎಲ್ಲೆಲ್ಲಿ ಕ್ವಶನ್ಸ್ ಇರುತ್ತಲ್ಲ ಅಲ್ಲಿ ನೀವು ಎಲ್ಲೆಲ್ಲಿ ಈಕ್ವೇಷನ್ಸ್ ಇರುತ್ತಲ್ಲ ಅಲ್ಲಿ ಈಕ್ವೇಷನ್ಸ್ನ ನೀವು ಬರೀಬೇಕು. ಹಾಗಾಗಿ ಜನರಲ್ ಇನ್ಸ್ಟ್ರಕ್ಷನ್ಸಲ್ಲಿ ಅವರು ಅದನ್ನು ಕೊಟ್ಬಿಟ್ಟಿರ್ತಾರೆ. ಪಾರ್ಟ್ ಎನಲ್ಲಿ 7 questions ಇರುತ್ತೆ. ನೀವು ಅದರಲ್ಲಿ 5 ಕ್ವಶನ್ ಆನ್ಸರ್ ಮಾಡಬೇಕು. ಚಾಯ್ಸ್ ಇರುತ್ತೆ, 2 ಕ್ವಶನ್ ನಿಮಗೆ ಚಾಯ್ಸ್ ಇರುತ್ತೆ. ಒಟ್ಟು 7 questions ಇರುತ್ತೆ. 7ರಲ್ಲಿ ನೀವು 5 ಕ್ವಶನ್ನಲ್ಲಿ ಆನ್ಸರ್ ಮಾಡ್ತೀರಾ. ಈಚ್ ಕ್ವಶನ್ ಕ್ಯಾರಿ 7 marks. ಆ 7 marks ಮತ್ತೆ ಅವ್ರು ಏನು ಮಾಡಿರ್ಬೋದು, 2+2+1 ಅಂತ ಮಾಡಿರ್ಬೋದು, ಅಥವಾ 4+3 ಮಾಡ್ಬೋದು. ಆ ಥರ ಮತ್ತೆ ಸಬ್ ಡಿವಿಷನ್ ಮಾಡ್ಬೋದು. ಬಟ್ ಈಚ್ ಕ್ವಶನ್ ಕ್ಯಾರಿ 7 marks ಅಂತ ಹೇಳ್ತಾರೆ. ಸೊ 7 × 5 ಅಂದರೆ ಏನಾಗುತ್ತೆ, 35 marks. ಸೊ ಅದೇ ಥರ ಪಾರ್ಟ್ ಬಿ ತೊಗೊಂಡ್ರೆ ಅಲ್ಲೂ 7 questions ಇರುತ್ತೆ. 5 ಕ್ವಶನ್ ಆನ್ಸರ್ ಮಾಡ್ತೀರಾ. ಈಚ್ ಕ್ವಶನ್ ಕ್ಯಾರಿ 7 marks. 7 ಮತ್ತೆ ಡಿವೈಡ್ ಆಗುತ್ತೆ. 2+2+3 ಅಂತ ಮಾಡ್ಬೋದು, ಇಲ್ಲಾಂದರೆ 4+3 ಮಾಡ್ಬೋದು. ಆ ರೀತಿಯಾಗಿ ಅವ್ರು ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ಈಚ್ ಕ್ವಶನ್ ಕ್ಯಾರಿ 7 marks ಇದೆ. 7 × 5 35. ಪಾರ್ಟ್ ಎಗೆ 35 marks ಇದೆ, ಪಾರ್ಟ್ ಬಿಗೆ 35 marks ಇದೆ. ಫಿಸಿಕಲ್ ಕೆಮಿಸ್ಟ್ರಿಗೆ 35 marks ಇದೆ. ಪಾರ್ಟ್ ಬಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ, ಅದಕ್ಕೆ 35 marks ಇರುತ್ತೆ. ಸೊ 2 ಪಾರ್ಟ್ ಇರುತ್ತೆ. 2 ಪಾರ್ಟ್ನ ನೀವೇನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಆದರೆ ನೀವು ಕ್ವಶನ್ ಪೇಪರ್ ಪ್ಯಾಟ್ರನ್ನ ನೋಡಿದ್ರೆ ಕ್ವಶನ್ ಪೇಪರಲ್ಲಿ ಒಟ್ಟು 98 marksಗೆ ಕ್ವಶನ್ ಪೇಪರ್ ಇರುತ್ತೆ. ಆದರೆ ನೀವು ಬರೆಯೋದಕ್ಕೆ ಎಷ್ಟಕ್ಕೆ ಬರೀತೀರಾ, ಯು ಆರ್ ಗೋಯಿಂಗ್ ಟು ರೈಟ್ ಓನ್ಲಿ ಫಾರ್ 70 marks. ಆದರೆ ಕ್ವಶನ್ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, 98 marksಗೆ ಕ್ವಶನ್ ಪೇಪರಲ್ಲಿ ಇರುತ್ತೆ. ಅಂದರೆ ಏನಾಗುತ್ತೆ, 28 marks ಎಕ್ಸ್ಟ್ರಾ ನಿಮಗೆ ಕ್ವಶನ್ ಪೇಪರಲ್ಲಿ ಇದೆ. ಸೊ ನೀವು ತುಂಬ ಬುದ್ಧಿವಂತರಾದರೆ, ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದರೆ, ನೀವೇ ಪ್ಲ್ಯಾನ್ ಮಾಡಿಕೊಂಡು ನನಗೆ ಈ ಚಾಪ್ಟರ್ ಕಷ್ಟ, ಇದು ಕಷ್ಟ ಆಗುತ್ತೆ, ಇದು ಓದಲ್ಲ, ನನಗಿದು ಕಷ್ಟ ಅಂತಂದರೆ ಮಾಡಬಾರ್ದು. ಹಾಗೆ ಆ್ಯಸ್ ಎ ಸ್ಟೂಡೆಂಟ್ ಆದರೆ ನೀವು ಪ್ಲ್ಯಾನ್ ಮಾಡ್ತೀನಿ, ನೀಟಾಗಿ ಸ್ಮಾರ್ಟ್ ವರ್ಕ್ ಮಾಡ್ತೀನಿ ಅಂತಂದರೆ, ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್. ನೀವು ಸ್ಮಾರ್ಟಾಗಿ ವರ್ಕ್ ಮಾಡ್ತೀನಿ ಅಂತಂದರೆ ಸೊ ನಿಮಗೆ 70 mark ಬೇಕಾಗೋಷ್ಟು ಚಾಪ್ಟರ್ಗಳು ಅಷ್ಟೇ ಓದ್ಕೊಂಡು ಇನ್ನು ಅನದರ್ 28 marks ಇರೋ ಚಾಪ್ಟರ್ನ ಕಂಪ್ಲೀಟ್ಲಿ ನೀವು ಬಿಟ್ಟುಬಿಟ್ರು ನಿಮಗೆ 70ಗೆ 70 ತೆಗೆಯುವಂಥ ಚಾನ್ಸಸ್ಸು ಮ್ಯಾಕ್ಸಿಮಮ್ ಇರುತ್ತೆ. ಹೇಗೆ ಬಿಡಬೇಕು, ಹೇಗೆ ತೊಗೋಬೇಕು, ಅದು ದಟ್ ಈಸ್ ಡಿಪೆಂಡ್ಸ್ ಆನ್ ಯು. ಕೆಲವರಿಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಅನಿಸುತ್ತೆ, ಕೆಲವರಿಗೆ ಫಿಸಿಕಲ್ ಕೆಮಿಸ್ಟ್ರಿ ಕಷ್ಟ ಅನಿಸುತ್ತೆ. ನಂದು ವೀಕ್ನೆಸ್ ಏನಿದೆ, ನಂದು ಸ್ಟ್ರೆಂತ್ ಏನಿದೆ. ಸೊ ಯಾವಾಗೂ ವೀಕ್ನೆಸ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಬೇಕು. ಬಟ್ ಇಲ್ಲೇನಾಗ್ತಿದೆ, ಎಕ್ಸಾಮ್ ಅಂತ ಬಂದಾಗ ನಾನು ಸ್ಮಾರ್ಟಾಗಿ ವರ್ಕ್ ಮಾಡ್ತೀನಿ ಅಂತ ನೋಡಿಕೊಂಡಾಗ ಸೊ ನನಗೆ ಪ್ರಾಬ್ಲಮ್ಸ್ ಕಷ್ಟ ಆಗುತ್ತೆ, ಡೆರಿವೇಷನ್ ಕಷ್ಟ ಆಗುತ್ತೆ ಅಂತಂದರೆ ಆ ಚಾಪ್ಟರ್ ಇರುವಂಥದ್ದನ್ನು ನಾನು ಬಿಡ್ಬೋದು. ಅಥವಾ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ನನಗೆ ತುಂಬ ಕಷ್ಟ ಆಗ್ತಿದೆ ಅಂತಂದರೆ ಅದನ್ನು ನೀವು ಬಿಡ್ಬೋದು. ಅದನ್ನು ಯಾರು ಪ್ಲ್ಯಾನ್ ಮಾಡಬೇಕು, ಬೇರೆಯವ್ರು ಯಾರೋ ಪ್ಲ್ಯಾನ್ ಮಾಡಿ ಕೊಡಲ್ಲ. ಅದನ್ನು ನೀವು ಎಲ್ಲ ಓದಿದ್ಮೇಲೆ, ಎಲ್ಲ ಸಿಲೆಬಸ್ ನೋಡಿದ್ಮೇಲೆ ಅದನ್ನು ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಕ್ವಶನ್ ಪೇಪರ್ ಇರುವಂಥದ್ದು 70 marksಗೆ ನೀವು ಆನ್ಸರ್ ಮಾಡಬೇಕು. ಆದರೆ ಕ್ವಶನ್ ಪೇಪರು 98 marks ಇರುತ್ತೆ. ಅಂದರೆ ಎಕ್ಸ್ಟ್ರಾ ಎಷ್ಟಿರುತ್ತೆ ಅಂದರೆ 28 marks ಕ್ವಶನ್ಸು
ನಿಮ್ಮ ಚಾಪ್ಟ್ರಲ್ಲಿ ಎಕ್ಸ್ಟ್ರಾ ಇರುತ್ತೆ. ಸೊ ಆ 28 ಮಾರ್ಕ್ಸ್ದನ್ನ ನೀವು ಓದ್ದಲೇ ಎಕ್ಸಾಮ್ಗೆ ಹೋಗಿ 70ಗೆ 70 ನೀವು ತೆಗಿಬೋದು, ಪ್ರೊವೈಡೆಡ್ ದಟ್ ಇಫ್ ಯು ಡೂ ದಿ ಸ್ಮಾರ್ಟ್ ವರ್ಕ್. ಸೊ ಬ್ಲೂ ಪ್ರಿಂಟ್ ಹೇಗಿರುತ್ತೆ? ಸೊ ಯೂಶಲಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ನಮ್ಮದು ಒಂದು ಪ್ಲ್ಯಾನ್ ಮಾಡ್ತೀವಿ, ಅದಕ್ಕೆ ಏನಂತ ಕರಿತೀವಿ, ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಅಂದರೆ ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸ್ ಕೊಡಬೇಕು ಅಂತ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಯಾಕೆಂದರೆ ನೀವು ನೆಕ್ಸ್ಟು ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು, MScಗೆ ಹೋಗ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋಗ್ಬೋದು. ಅಲ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ, ಎಷ್ಟು ಪ್ರಶ್ನೆಗಳಿಗೆ ಎಷ್ಟು ನಂಬರ್ ಆಫ್ ಅವರ್ಸ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಹೇಗೆ ಕೇಳ್ತಾರೆ ಅಂತ. ಸೊ ಸಣ್ಣವರಿದ್ದಾಗ ಈಗ PUC ತನಕ ನಾವೇನು ಮಾಡ್ತಾ ಇದ್ವಿ, ಅವರೇ ಕೊಟ್ಟಿದ್ರು, ಅದನ್ನು ಫಾಲೋ ಮಾಡ್ತಾ ಇದ್ವಿ. ಬಟ್ ನಿಮಗೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ಬರಬೇಕು. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಟೋಟಲ್ ನಂಬರ್ಸ್ ಆಫ್ ಟೀಚಿಂಗ್ ಪರ್ ಆ್ಯಸ್ ಪರ್ ದಿ ಪ್ರಿಸ್ಕ್ರೈಬ್ ಬೈ ದಿ ಸಿಲೆಬಸ್ಸಲ್ಲಿ ಎಷ್ಟು ನಂಬರ್ ಆಫ್ ಅವರ್ಸ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಿಮಗೆ ಪಾರ್ಟ್ ಎನಲ್ಲಿ 26 ಅವರ್ಸ್ ಇದೆ, ಪಾರ್ಟ್ ಬಿನಲ್ಲಿ 26 ಅವರ್ಸ್ ಇದೆ, ಟೋಟ್ಲಿ 52 ಅವರ್ಸು ಟೀಚಿಂಗ್ ಅವರ್ಸ್ ಇದೆ ನಿಮಗೆ. ಸೊ ಕ್ವಶನ್ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಪೇಪರ್ ಕೇಳಬೇಕು, ನಾವು 98 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಕೇಳಬೇಕು. ಸೊ 98 ಡಿವೈಡೆಡ್ ಬೈ 52 ಮಾಡಿದ್ರೆ ನನಗೆ ಕನ್ವರ್ಷನ್ ಫ್ಯಾಕ್ಟರ್ ಬರುತ್ತೆ. ಕನ್ವರ್ಷನ್ ಫ್ಯಾಕ್ಟರ್ ಅಂದ್ರೇನು, 1 ಅವರ್ಗೆ ನಾನು ಎಷ್ಟು ಮಾರ್ಕ್ಸ್ನ ಕೇಳಬೇಕು ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕನ್ವರ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ 98 ಕ್ವಶನ್ ಪೇಪರ್ಲಿರುವಂಥದ್ದು 98 ಮಾರ್ಕ್ಸ್ ಇದೆ. ನಿಮಗೆ ಟೋಟಲ್ ನಂಬರ್ ಆಫ್ ಅವರ್ಸ್ ಇರೋದೆಷ್ಟು, ಥಿಯರಿ ಅವರ್ಸ್ ಇರೋದೆಷ್ಟು, 52. ಸೊ ಈಚ್ ಅವರ್ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೇಳಬೇಕು, ನಾನು 1.88 ಮಾರ್ಕ್ಸ್ಗೆ ನಾನು ನಿಮಗೆ ಕ್ವಶನ್ಸ್ನ ಕೇಳಬೇಕು. ಸೊ ಆ ರೀತಿಯಾಗಿ ಅವರು ಕ್ವಶನ್ ಪೇಪರ್ನ ಪ್ಲ್ಯಾನ್ ಮಾಡಬೇಕಾಗತ್ತೆ, ಆ ರೀತಿಯಾಗಿ ಕ್ವಶನ್ ಪೇಪರ್ನ ಅವರು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಕೆಮಿಕಲ್ ಎನರ್ಜೆಟಿಕ್ಸ್ ಅಂತ ಹೇಳಿದೆ 13 ಅವರ್ಸ್ ಇದೆ. 13 × 1.88 ಮಾಡಿದಾಗ 24 ಮಾರ್ಕ್ಸ್ ಬರುತ್ತೆ. ಆ ಚಾಪ್ಟ್ರಲ್ಲಿ ನಿಮಗೆ 24 ಮಾರ್ಕ್ಸ್ ಬರುತ್ತೆ. ಆ ಥರ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇದೆ, ಅದು 13 ಅವರ್ಸ್ ಚಾಪ್ಟ್ರು. ಅಲ್ಲೂ ನಿಮ್ಗೆ ಏನಾಗುತ್ತೆ ಅಂದರೆ 24 ಮಾರ್ಕ್ಸ್ ಬರುತ್ತೆ. ಆ ಥರ ಆಲ್ಕೈಲ್ ಹ್ಯಾಲೈಡ್ಸ್, ಅರೈಲ್ ಹ್ಯಾಲೈಡ್ಸು 9 ಅವರ್ಸ್ ಇದೆ. 9 × 1.88 ಮಾಡಿದಾಗ 16 ಬರುತ್ತೆ. ಮೆಟಾಲಿಕ್ ಕಾಂಪೌಂಡ್ಸ್ 8 ಮಾರ್ಕ್ಸ್ ಕೇಳ್ತಾರೆ. ಆಲ್ಕೋಹಾಲ್ಸು, ಫಿನಾಲ್ಸು, ಈಥರ್, ಎಪಾಕ್ಸೈಡು 24 ಮಾರ್ಕ್ಸ್ಗೆ ಕೇಳ್ತಾರೆ. ನಾವು ಮುಂಚೆನೇ ಹೇಳಿದೆ, ನಿಮ್ಮ ಕ್ವಶನ್ ಪೇಪರ್ ಇರುವಂಥದ್ದು ಬರೀ 70 ಮಾರ್ಕ್ಸ್ ನೀವು ಬರೀಬೇಕಾಗಿರೋದು. ನಿಮಗೆ ಮ್ಯಾಕ್ಸಿಮಮ್ ಬೇಕಾಗಿರೋದು 70 ಮಾರ್ಕ್ಸು. ಕ್ವಶನ್ ಪೇಪರ್ ಇರೋದೆಷ್ಟು 98, ಎಕ್ಸ್ಟ್ರಾ ಎಷ್ಟಿದೆ 28 ಮಾರ್ಕ್ಸ್ ಇದೆ. ಸೊ ನೀವು ಸ್ಮಾರ್ಟ್ ಆಗಿದ್ದೀರಾ ಅಂತಂದರೆ ಯಾವುದು 24 ಮಾರ್ಕ್ಸ್ ಇರೋವಂಥ ಚಾಪ್ಟರ್ ಇದೆಯಲ್ಲ, ಒಂದು ಚಾಪ್ಟರ್ ಕಂಪ್ಲೀಟ್ಲಿ ನೀವು ಬಿಟ್ಟುಬಿಟ್ರು ನಿಮಗೆ 70ಕ್ಕೆ 70 ಬರೋದಕ್ಕೆ ತೊಂದರೆ ಇಲ್ಲ, ಪ್ರೊವೈಡೆಡ್ ದಟ್ ನೀವು ಅದನ್ನೆಲ್ಲ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್, ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಏನಿದೆಯಲ್ಲ ಅದೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೀವು ಮಾಡ್ಬೋದು. ಬ್ಲೂ ಪ್ರಿಂಟ್ನ ಯಾಕೆ ಕೊಡ್ತಾರೆ ಅಂದರೆ, ನೀವು ಸ್ಮಾರ್ಟಾಗಿ ವರ್ಕ್ ಮಾಡಲಿ ಅಂತ ಅವರು ಬ್ಲೂ ಪ್ರಿಂಟ್ನ ಕೊಡ್ತಾರೆ. ಆದರೆ ಇದು ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಹೇಳ್ತಾ ಇದ್ದೀನಿ. ಅದೇ ನಿಮಗೆ ಸಬ್ಜೆಕ್ಟ್ ಬೇಕು, ಯಾಕೆಂದರೆ ಈ ಸಬ್ಜೆಕ್ಟಲ್ಲಿ ಈ ಸೆಮಿಸ್ಟ್ರಲ್ಲಿ ಓದಿದ್ದೀರಾ, ನಿಮಗೆ ನೆಕ್ಸ್ಟ್ ಯಾವುದೋ ಸೆಮಿಸ್ಟ್ರಲ್ಲಿ ಓದ್ತೀರಾ, ಅಥವಾ ನೀವು ಕೆಮಿಸ್ಟ್ರಿ ಏನಾದರೂ MSc ಮಾಡಬೇಕು ಅಂತಂದರೆ ಅಲ್ಲೆಲ್ಲೋ ಯೂಸ್ ಆಗುತ್ತೆ. ಸಬ್ಜೆಕ್ಟು ನೀವು ಕಲ್ತ್ಕೊಳ್ಳೋ ಅಂಥದ್ದು ಬೇರೆ, ಆದರೆ ಸ್ಮಾರ್ಟಾಗಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದೇ ಬೇರೆ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ನೋಡ್ಕೋಬೇಕಾಗತ್ತೆ. ಓಕೆ, ದಿಸ್ ಇಸ್ ಸಮಥಿಂಗ್ ಅಬೌಟ್ ದಿ ಥಿಯರಿ ಆಯಿತು. ಈಗ ಪ್ರಾಕ್ಟಿಕಲ್ಸ್ಗೆ ಬರೋಣ. ಸೊ ಪ್ರಾಕ್ಟಿಕಲ್ಸ್ ನಿಮ್ಗೆ ಏನಾಗುತ್ತೆ, ಒಂದು ವಾರದಲ್ಲಿ 1 ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ 10 ಎಕ್ಸ್ಪೆರಿಮೆಂಟ್ ಇದೆ, 3 ಅವರ್ಸ್ ಪರ್ ವೀಕು. ಈ 10 ಎಕ್ಸ್ಪೆರಿಮೆಂಟು ನೀವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ರೆಕಾರ್ಡಲ್ಲಿ ನೀವು 10 ಎಕ್ಸ್ಪೆರಿಮೆಂಟ್, ಮಿನಿಮಮ್ ಎಕ್ಸ್ಪೆರಿಮೆಂಟ್ ಬರೀಬೇಕಾಗತ್ತೆ. ಆಲ್ ದೀಸ್ 10 ಎಕ್ಸ್ಪೆರಿಮೆಂಟ್ಸ್ ಯು ಆರ್ ಗೋಯಿಂಗ್ ಟು ಡೂ. ಫಸ್ಟ್ 2 ಎಕ್ಸ್ಪೆರಿಮೆಂಟ್ಸ್ ಏನಿದೆಯಲ್ಲ, ಅದು ಪ್ಯೂರಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸು, ರೀಕ್ರಿಸ್ಟಲೈಸೇಷನ್ ಆ್ಯಂಡ್ ಡಿಸ್ಟಿಲೇಷನ್ ಮಾಡ್ತೀರಾ. ಇನ್ನೊಂದು ಕ್ರೈಟೀರಿಯಾ ಫಾರ್ ಪ್ಯೂರಿಟಿ ಆಫ್ ಆರ್ಗ್ಯಾನಿಕ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್. ಸಾಲಿಡ್ಸ್ಗಾದರೆ ಮೆಲ್ಟಿಂಗ್ ಪಾಯಿಂಟ್ ಮಾಡ್ತೀರಾ, ಲಿಕ್ವಿಡ್ಸ್ಗಾದರೆ ಬಾಯ್ಲಿಂಗ್ ಪಾಯಿಂಟ್ ಮಾಡ್ತೀರಾ. ಸೊ ಇವೆರಡು ಬಿಟ್ಟುಬಿಟ್ರೆ 3 to 10 ಏನಿದೆಯಲ್ಲ, ಎಲ್ಲ ಸಲ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಾ. ಸೊ ಯಾವುದೋ ಒಂದು ಕಾಂಪೌಂಡ್, ಇದುವರೆಗೂ ನೀವೇನು ಬೋರ್ಡ್ ಮೇಲೆ ಅಥವಾ ಪೇಪರ್ ಮೇಲೆ ಈಕ್ವೇಷನ್ಸ್ ಬರೀತಿದ್ರಲ್ಲ, ಆ ಈಕ್ವೇಷನ್ ಏನಿದೆಯಲ್ಲ, ಆ ಸ್ಕೀಮ್ ಆಫ್ ಪ್ರಿಪ್ರೇಷನ್ ಏನಿದೆಯಲ್ಲ, ಅದನ್ನು ಪ್ರಾಕ್ಟಿಕಲಿ ನೀವಿಲ್ಲಿ ಮಾಡ್ತೀರಾ. ಸೊ ಎಲ್ಲ ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್ನ ನೀವು ಇಲ್ಲಿ ಏನು ಮಾಡ್ತಾ ಹೋಗ್ತೀರಾ, ನಾವು ಪ್ರೊಸೀಜರ್ ಕೊಟ್ಟಿರ್ತೀವಿ, ಪ್ರೊಸೀಜರ್ ಫಾಲೋ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಪ್ರಿಪೇರ್ ಮಾಡಬೇಕಾಗತ್ತೆ. ಅದು ಆಕ್ಸಿಡೇಷನ್ ಆಗಿರ್ಬೋದು, ರಿಡಕ್ಷನ್ ಆಗಿರ್ಬೋದು, ನೈಟ್ರೇಷನ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ನೀವು ಇದುವರೆಗೂ ಯಾವ್ಯಾವುದು ರಿಯಾಕ್ಷನ್ ಓದಿದ್ರೆ, ಅಸ್ಟಲೈಸೇಷನ್ ಇರ್ಬೋದು, ಆ ರಿಯಾಕ್ಷನ್ಸ್ನೆಲ್ಲ ನೀವೇನು ಮಾಡ್ತಾ ಹೋಗ್ತೀರಾ, ಈಗ ಪ್ರಾಕ್ಟಿಕಲಿ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಹೋಗ್ತಾ. ಸೊ ಇದು ಎಷ್ಟಿರುತ್ತೆ ಮಾರ್ಕ್ಸ್ ವ್ಯಾಲ್ಯೂಯೇಷನ್ಗೆ ತೊಗೊಂಡ್ರೆ, ನಿಮಗೆ ಟೋಟಲ್ 35 ಮಾರ್ಕ್ಸ್ ಇರುತ್ತೆ. 35 ಮಾರ್ಕ್ಸು ಪರ್ಫಾರ್ಮಿಂಗ್ ಇರುತ್ತೆ. ಇಂಟರ್ನಲ್ ಅಸೆಸ್ಮೆಂಟ್ಗೆ 15 ಮಾರ್ಕ್ಸ್ ಇರುತ್ತೆ. ಟೋಟ್ಲಿ ನಿಮ್ಗೆ ಇಲ್ಲಿ 50 ಮಾರ್ಕ್ಸ್ಗಿರುತ್ತೆ. ಸೊ ಆ 35 ಮಾರ್ಕ್ಸ್ನ ಹೇಗೆ ಮತ್ತೆ ಡಿವೈಡ್ ಮಾಡ್ತಾರೆ ಅಂದರೆ, 5 ಮಾರ್ಕ್ಸು ರೆಕಾರ್ಡ್ಗಿರುತ್ತೆ,
ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ಗೆ 25 ಇರುತ್ತೆ, ವೈವಾ ಓಸಿಗೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸೊ ನಿಮಗೆ ಪ್ರಾಕ್ಟಿಕಲ್ಸಲ್ಲಿ ಒಟ್ಟು 50 ಮಾರ್ಕಿಗಿದೆ. 50ಅಲ್ಲಿ 35 ಲ್ಯಾಬಲ್ಲಿ ಪರ್ಫಾರ್ಮ್ ಮಾಡ್ತೀರಾ, ಅನದರ್ 15 ಮಾರ್ಕ್ಸ್ ಫಾರ್ ದಿ ಇಂಟರ್ನಲ್ ಅಸೆಸ್ಮೆಂಟ್. ಆ 35 ಮಾರ್ಕ್ಸ್ನ ಹೇಗೆ ಡಿವೈಡ್ ಮಾಡಿದ್ದೀವಿ ಅಂದರೆ, ರೆಕಾರ್ಡ್ಗೆ 5 ಮಾರ್ಕ್ಸ್ ಇದೆ, ಎಕ್ಸ್ಪೆರಿಮೆಂಟ್ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟು ಕ್ಯಾಲ್ಕುಲೇಷನು ಅದು ಪ್ರೊಸೀಜರ್ ಎಲ್ಲ ಬರೀಬೇಕು, ಅದನ್ನೆಲ್ಲ ಬರೆದ್ರೆ 25 ಮಾರ್ಕ್ಸ್ ಇರುತ್ತೆ. ವೈವಾ ಓಸಿ ಇತ್ತು ಅಂತಂದರೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಓಕೆ, ರೆಕಾರ್ಡ್ಗೆ ಹೇಗೆ ಮಾರ್ಕ್ಸ್ ಕೊಡ್ತಾರೆ ಅಂದರೆ, ಮಿನಿಮಮಲ್ಲಿ 10 ಎಕ್ಸ್ಪೆರಿಮೆಂಟ್ಸ್ ಇದ್ದರೆ 5 ಕೊಡ್ತಾರೆ, 7 ಇತ್ತು ಅಂದರೆ 4 ಮಾರ್ಕ್ಸ್ ಕೊಡ್ತಾರೆ, 5 ಇತ್ತು ಅಂದರೆ 3 ಮಾರ್ಕ್ಸ್ ಕೊಡ್ತಾರೆ, ಲೆಸ್ ದ್ಯಾನ್ 4 ಇತ್ತು ಅಂದರೆ 0 ಕೊಡ್ತಾರೆ. ರೆಕಾರ್ಡ್ ಅಂದ ತಕ್ಷಣ ಅದೇನಾಗಿರುತ್ತೆ, ಇಬ್ಬರು ಬ್ಯಾಚ್ ಟೀಚರ್ಸ್ ಇರ್ತಾರೆ, ಇಬ್ಬರು ಬ್ಯಾಚ್ ಟೀಚರ್ಸ್ ಸೈನ್ ಮಾಡಬೇಕು, HOD ಇರ್ತಾರೆ, HOD ಸೈನ್ ಆಗಬೇಕು, ಸೈನು ಮತ್ತು ಸೀಲ್ ಆಗಿರಬೇಕು. ಆವಾಗ ಅದನ್ನ ಏನಂತ ಕರಿತೀವಿ ನಾವು ಅಂದರೆ ಸರ್ಟಿಫೈಡ್ ರೆಕಾರ್ಡ್ ಅಂತೀವಿ. ಓನ್ಲಿ ಸರ್ಟಿಫೈಡ್ ರೆಕಾರ್ಡ್ ಇದ್ದರೆ ಮಾತ್ರನೇ ಸರ್ಟಿಫೈ ಯಾವಾಗ ಮಾಡ್ತಾರೆ, 10 ಎಕ್ಸ್ಪೆರಿಮೆಂಟ್ ಇದ್ದರೆ ಮಾತ್ರ ಮಾಡ್ತಾರೆ. ಆ ಸರ್ಟಿಫೈ ಆಗಿದ್ದರೆ ಮಾತ್ರನೇ ನಿಮ್ಗೆ ಏನಾಗುತ್ತೆ ಅಂತಂದರೆ ಮಾರ್ಕ್ಸ್ ಬರುತ್ತೆ, ಇಲ್ಲ ಅಂತಂದರೆ ಮಾರ್ಕ್ಸ್ ಬರಲ್ಲ. ಕೆಲವೊಂದು ಸಲ ಏನಾಗಿರುತ್ತೆ ಅಂತಂದರೆ, ನೀವು ಎರಡೇ ಲ್ಯಾಬಿಗೆ ಬಂದಿರ್ತೀರ, ಬಟ್ ಎಲ್ಲ 10 ಎಕ್ಸ್ಪೆರಿಮೆಂಟು ಬರ್ಕೊಂಡ್ಬಂದ್ಬಿಟ್ಟಿರ್ತೀರ. ಆವಾಗ ಟೀಚರ್ ಏನು ಮಾಡಿರ್ತಾರೆ, ರಿಮಾರ್ಕ್ ಬರ್ದಿರ್ತಾರೆ, ಹಿ ಹ್ಯಾಸ್ ಅಟೆಂಡೆಡ್ ಓನ್ಲಿ 2 ಪ್ರಾಕ್ಟಿಕಲ್ಸ್ ಅಂತ. ಅಥವಾ ನೀವು ಯಾವಾಗ ಸಬ್ಮಿಟ್ ಮಾಡೋಕ್ಕೆ ಹೇಳ್ತಾರೆ, ನೀವು ಸಬ್ಮಿಟೇ ಮಾಡಿರಲಿಲ್ಲ ರೆಕಾರ್ಡ್ನ, ಆವಾಗ ಲೇಟ್ ಸಬ್ಮಿಷನ್ ಅಂತ ಬರೀತಾರೆ. ಸೊ ಈ ಥರ ಏನಾದರೂ ರಿಮಾರ್ಕ್ ಏನಾದರೂ ಬರೆದ್ರೆ ಆವಾಗ ನಿಮಗೆ ಟೀಚರ್ಸ್ ಏನು ಮಾಡ್ಬೋದು, 2 ಮಾರ್ಕ್ಸ್ನ ಕಟ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಗಿವಿಂಗ್ 5 ಮಾರ್ಕ್ಸ್ ನಿಮಗೆ ಅವರು 3 ಮಾರ್ಕ್ಸ್ನ ಕೊಡ್ಬೋದು. ಓಕೆ, ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟಲ್ಲಿ 2 ಪಾರ್ಟ್ ಇರುತ್ತೆ. ಮೊದಲನೇದಲ್ಲಿ ಏನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಮೆಲ್ಟಿಂಗ್ ಆನ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್. ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಮೆಲ್ಟಿಂಗ್ ಪಾಯಿಂಟು ಇಲ್ಲಾಂದರೆ ಬಾಯ್ಲಿಂಗ್ ಪಾಯಿಂಟ್ನ ಮಾಡ್ತೀರಾ. ನಿಮಗೆ ಸಾಲಿಡ್ ಕೊಟ್ಟರು ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಮಾಡ್ತೀರಾ, ಲಿಕ್ವಿಡ್ ಕೊಡ್ತು ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ನ ನೀವೇನು ಮಾಡ್ತಾ ಹೋಗ್ತೀರಾ, ಕಂಡುಹಿಡಿತೀರಾ. ಸೊ ಎಕ್ಸಾಕ್ಟ್ಲಿ ನೀವು ಕಂಡುಹಿಡಿದ್ರೆ 5 ಮಾರ್ಕ್ಸ್ನ ಕೊಡ್ತಾರೆ. ಏಕೆನ್ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದೆ, ಅದಕ್ಕೆ 25 ಮಾರ್ಕ್ ಇರುತ್ತೆ ಅಂತ. 5 ಮಾರ್ಕು ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ಕಂಡುಹಿಡಿದಕ್ಕೆ. ಇನ್ನು 20 ಮಾರ್ಕ್ಸಲ್ಲಿ ಈ 6 ಎಕ್ಸ್ಪೆರಿಮೆಂಟ್ ಇದೆ, ಈ 6 ಎಕ್ಸ್ಪೆರಿಮೆಂಟಲ್ಲಿ ಯಾವುದಾದ್ರು ಒಂದು ಪ್ರಿಪ್ರೇಷನ್ಗೆ ನಿಮಗೆ ಮಾಡೋಕ್ಕೆ ಹೇಳ್ಬೋದು. ಈ 6 ಪ್ರಿಪ್ರೇಷನ್ಸ್ಗೆ ನಿಮಗೆ ಪ್ರೊಸೀಜರ್ ನೀವು ಓದ್ಕೋಬೇಕಾಗತ್ತೆ. ಪ್ರೊಸೀಜರ್ ಪ್ರೊವೈಡ್ ಮಾಡಲ್ಲ ನಾವು, ಪ್ರೊಸೀಜರು ನೀವೇ ಓದ್ಕೊಂಡು ಅದನ್ನು ನೀವೇ ಅದನ್ನು ಮಾಡಬೇಕಾಗತ್ತೆ. ಸೊ ಈ 6 ಎಕ್ಸ್ಪೆರಿಮೆಂಟಲ್ಲಿ ಯಾವುದಾದ್ರು ಒಂದು ಕೊಡ್ತಾರೆ, ಯಾವ್ದು ಬೇಕಾದ್ರೂ ಅವರು ಕೊಡ್ಬೋದು. ಸೊ ಅಗೇನ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಗೆ ವ್ಯಾಲ್ಯೂ ಆಫ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಗಿರುತ್ತೆ ಅಂದರೆ, ಪ್ಲಸ್ ಆರ್ ಮೈನಸ್, ಈಗ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಎಷ್ಟಿರುತ್ತಲ್ಲ ಅದಕ್ಕಿಂತ ಪ್ಲಸ್ ಆರ್ ಮೈನಸ್ 3. ಈಗ 121 ನಿಮಗೆ ಬರಬೇಕು ಅಂತಂದರೆ, ಸೊ 118ಇಂದ 124 ತನಕ ಆ ರೇಂಜಲ್ಲಿ ಇತ್ತು ಅಂತಂದರೆ ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಬರುತ್ತೆ. ಆ ರೇಂಜ್ ಏನಾದರೂ ಕಡಿಮೆ ಆಗ್ತಾ ಹೋಯಿತು ಅಂದರೆ ಮಾರ್ಕ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇಫ್ ಇಟ್ ಇಸ್ ಮೋರ್ ದ್ಯಾನ್ 6 ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಗೂ ಮತ್ತು ನಿಮ್ಮ ವ್ಯಾಲ್ಯೂಗೂ ಬಂತು ಅಂತಂದರೆ ಯು ವಿಲ್ ಗೆಟ್ ಓನ್ಲಿ 1 ಮಾರ್ಕ್. ಸೊ ಹಾಗಾಗಿ ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟ್ಗೂ ಕರೆಕ್ಟಾಗಿ ಮಾಡಬೇಕು. ಪ್ರಿಪ್ರೇಷನ್ಗೆ ಒಟ್ಟು 20 ಮಾರ್ಕ್ಸ್ ಅಂತ ಹೇಳಿದೆ. ಅದರಲ್ಲಿ ಪ್ರೊಸೀಜರ್ ರೈಟಿಂಗ್. ಸೊ ಯಾವ ಎಕ್ಸ್ಪೆರಿಮೆಂಟ್ ಹೇಳ್ತೀವಲ್ಲ ಅದನ್ನು ಪ್ರೊಸೀಜರ್ ನೀವೇ ಬರೀಬೇಕು. ಆ ಪ್ರೊಸೀಜರ್ಗೆ 5 ಮಾರ್ಕ್ಸ್ ಇರುತ್ತೆ. ನಾವು ಪ್ರೊಸೀಜರ್ ಕೊಡಲ್ಲ, ರೆಗ್ಯುಲರ್ ಕ್ಲಾಸಲ್ಲಿ ಕೊಟ್ಟಿರ್ತೀವಿ, ಹೇಳಿರ್ತೀವಿ. ಆದರೆ ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ಬಂದಾಗ ನಾನು ಯಾವುದೋ 6 ಎಕ್ಸ್ಪೆರಿಮೆಂಟ್ ಹೇಳಿದ್ನಲ್ಲ, 6 ಎಕ್ಸ್ಪೆರಿಮೆಂಟು ನೀವು ಓದ್ಕೊಂಡ್ಬರ್ಬೇಕು. 6ರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಮಾಡೋಕ್ಕೆ ಹೇಳ್ತಾರೆ, ಯಾವುದನ್ನು ನೀವು ಮಾಡೋಕ್ಕೆ ಹೇಳ್ತಾರಲ್ಲ ಅದರದ್ದು ಪ್ರೊಸೀಜರ್ ನೀವು ಬರೀಬೇಕು ವಿತಿನ್ 20 ಮಿನಿಟ್ಸ್. ಅದಕ್ಕೆ ನಿಮ್ಗೆ ಏನಾಗುತ್ತೆ, 5 ಮಾರ್ಕ್ಸ್ ಇರುತ್ತೆ. ಅದೇ ಥರ ಅದರಲ್ಲಿ ಮತ್ತೆ ಕ್ಯಾಲ್ಕುಲೇಷನ್ ಆಫ್ ಥಿಯರಿಟಿಕಲ್ ಈಲ್ಡ್ ಹೇಳ್ಕೊಡ್ತಾರೆ ನಿಮಗೆ ಲ್ಯಾಬಲ್ಲಿ ಹೇಗಾಗತ್ತೆ ಅಂತ. ಸೊ ಪ್ರಾಕ್ಟಿಕಲಿ ಮಾಡಿದಾಗ ಎಷ್ಟು ಬರಬೇಕು, ಥಿಯರಿಟಿಕಲಿ ಮಾಡಿದಾಗ ಎಷ್ಟು ಬರಬೇಕು. ಥಿಯರಿಟಿಕಲಿ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ವಾಟ್ ಮೇ ಬಿ ದಿ ಈಲ್ಡ್ ಅಂತ. ಅದಕ್ಕೆ ಪ್ರೊಸೀಜರ್ ಇದೆ, ಪ್ರೋಟೋಕಾಲ್ ಇದೆ, ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗ್ತೀರಾ. ಅದನ್ನು ಹೇಳ್ಕೊಡ್ತಾರೆ ಕ್ಲಾಸಲ್ಲಿ ನಿಮಗೆ. ಅದಕ್ಕೆ 4 ಮಾರ್ಕ್ ಇರುತ್ತೆ. ಆ 4 ಮಾರ್ಕ್ನ ಮತ್ತೆ ಹೆಂಗೆ ಡಿವೈಡ್ ಮಾಡ್ತಾರೆ ಅಂದರೆ, 1 ಮಾರ್ಕ್ ಅದಕ್ಕೆ ಮಾಲಿಕ್ಯುಲರ್ ವೇಟ್ ಬೇಕಾಗತ್ತೆ, ಫಾರ್ಮುಲಾ ಬೇಕಾಗತ್ತೆ, ಆನ್ಸರ್ ಕರೆಕ್ಟಾಗಿ ಮಾಡಿದರೆ ನಿಮಗೆ 1 ಮಾರ್ಕ್ ಬೇಕು. ಆ ರೀತಿಯಾಗಿ ಅದನ್ನು ಏನು ಮಾಡ್ತಾರೆ, ಮತ್ತೆ ಅವರು ಡಿವೈಡ್ ಮಾಡ್ತಾ ಇದ್ದಾರೆ. ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಆಫ್ ಈಲ್ಡ್ ಮಾಡಬೇಕು, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾಗೆ 1 ಮಾರ್ಕ್ ಇದೆ, ಆನ್ಸರ್ಗೆ 1 ಮಾರ್ಕ್ ಇದೆ. ಅದಾದಮೇಲೆ ಫೈನಲಲ್ಲಿ ಈಲ್ಡ್, ನೀವು ಬಂದಿರೋಂಥ ಪ್ರಾಡಕ್ಟ್ ಏನಿರುತ್ತಲ್ಲ, ಪ್ರಿಪೇರ್ ಮಾಡಿರ್ತೀರ, ಡ್ರೈ ಮಾಡಿರ್ತೀರ, ಆ ಪ್ರಾಡಕ್ಟ್ನ ಏನು ಮಾಡಬೇಕು, ನೀವು ಇನ್ಸ್ಪೆಕ್ಷನ್ಗೆ ಇಡಬೇಕು. ಟು ಗೆಟ್ ಮಾರ್ಕ್ಸ್ ಅದನ್ನು ತೊಗೊಂಡ್ಬಂದು ನೀವು ಎಕ್ಸಾಮಿನರ್ಗೆ ತೋರಿಸ್ಬೇಕು. 75%ಗಿನ ಜಾಸ್ತಿ ಚೆನ್ನಾಗಿತ್ತು, ಈಲ್ಡ್ ಚೆನ್ನಾಗಿತ್ತು, ಡ್ರೈ ಇತ್ತು ಅಂತಂದರೆ 75% ಆಫ್ ದಿ ಈಲ್ಡ್ ಅಂದರೆ ಎಕ್ಸ್ಪೆಕ್ಟೆಡ್ ಈಲ್ಡ್ ಎಷ್ಟಿರುತ್ತೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಪರ್ಸೆಂಟೇಜ್ ಈಲ್ಡ್ ಅಂತ ಹೇಳಿದ್ರೆ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದ್ರ ಮೇಲೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ. ಕರೆಕ್ಟ್ 75%ಗಿಂತ ಜಾಸ್ತಿ ಬಂದಿತ್ತು ಅಂದರೆ 6 ಮಾರ್ಕ್ಸ್ ಆಗುತ್ತೆ. ಲೆಸ್ ದ್ಯಾನ್ 60% ಆಯಿತು ಅಂದರೆ ಓನ್ಲಿ 3 ಮಾರ್ಕ್ಸ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಪ್ರೊಸೀಜರ್ ನೀವು ಬರಿತಾ ಇದ್ದೀರಾ, ಥಿಯರಿಕಲ್ ಈಲ್ಡ್ ಕ್ಯಾಲ್ಕುಲೇಷನ್ ನೀವು ಮಾಡಿದ್ದೀರಾ, ಪರ್ಸೆಂಟೇಜ್ ಈಲ್ಡ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅಂದರೆ 6, 6, 5, 11 + 3, 11, 3,
15 ಮಾರ್ಕು. ಅಂದರೆ ನೀವು ಸುಮ್ಮನೆ ಲ್ಯಾಬ್ ಒಳಗಡೆ ಬಂದು ಆ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದ್ರೆ, ಫೈನಲ್ ಆನ್ಸರ್ ಬರುತ್ತೋ ಬಿಡುತ್ತೋ, ಪರ್ಫಾರ್ಮ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಮಾರ್ಕ್ಸ್. ಅನದರ್ 3 ಮಾರ್ಕ್ಸ್ ನೀವು ಇವಾಗ ಏನು ಮಾಡಿದ್ದೀರಾ, ಕನ್ವರ್ಟ್ ಮಾಡಿದ್ದೀರಾ, ಒಂದು ಫಂಕ್ಷನಲ್ ಗ್ರೂಪಿಂದ ಇನ್ನೊಂದು ಫಂಕ್ಷನಲ್ ಗ್ರೂಪ್ಗೆ ಏನು ಮಾಡಿದ್ದೀರಾ, ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀರಾ. ಈಗ ಬಂದಿರೋಂಥ ಫಂಕ್ಷನಲ್ ಗ್ರೂಪು ಅದೇ ಆಗಿದೆ ಅನ್ನೋದಕ್ಕೆ ಒಂದು ಟೆಸ್ಟ್ನ ನೀವು ಬರಿಬೇಕು. ಆ ಟೆಸ್ಟ್ಗೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಸೊ 20 ಮಾರ್ಕ್ಸ್ ಇರುತ್ತೆ. ಆ 20 ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿದೆ, 5 ಮಾರ್ಕ್ಸ್ ಫಾರ್ ದಿ ಪ್ರೊಸೀಜರ್ ರೈಟಿಂಗ್, 4 ಮಾರ್ಕ್ಸ್ ಫಾರ್ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್, 2 ಮಾರ್ಕ್ಸ್ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ ದಿ ಪರ್ಸೆಂಟೇಜ್ ಆಫ್ ಈಲ್ಡ್ಗೆ 6 ಮಾರ್ಕ್ಸ್ ಇದೆ. ಒಂದು ಕೆಮಿಕಲ್ ಈಕ್ವೇಷನ್ ಬರೀತಿರಲ್ಲ, ಅದಕ್ಕೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಇದು ಸಮಥಿಂಗ್ ಅಬೌಟ್ ಹೌ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಇನ್ ದಿ ಲ್ಯಾಬ್. ಅದೇ ಥರ ನೀವೇನು ಮಾಡ್ತೀರಾ ಅಂತಂದರೆ, ಇಂಟರ್ನಲ್ ಅಸೆಸ್ಮೆಂಟ್ನ ಕೊಡ್ತೀವಿ. ಅಟೆಂಡೆನ್ಸ್ಗೆ 5 ಮಾರ್ಕ್ಸು, ಟೆಸ್ಟ್ಗೆ 10 ಮಾರ್ಕ್ಸು. ಆ ಟೆಸ್ಟಲ್ಲಿ 2 ಟೆಸ್ಟ್ ಮಾಡಬೇಕು. ಔಟ್ ಆಫ್ 2 ವಿಚ್ ಒನ್ ಇಸ್ ಬೆಸ್ಟ್, ದಟ್ ಮಾರ್ಕ್ಸ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು. ಸೊ ಟೋಟ್ಲಿ ಪ್ರಾಕ್ಟಿಕಲ್ಸಲ್ಲಿ 15 ಮಾರ್ಕ್ಸು ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ, 35 ಮಾರ್ಕ್ಸು ನಿಮಗೆ ಪರ್ಫಾರ್ಮೆನ್ಸ್ಗೆ ಇರುತ್ತೆ. ಸೊ ಟೋಟ್ಲಿ ನಿಮಗೆ 5 ಮಾಡಿದ್ದಾರೆ. ಅದೇ ಥರ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ SN1, SN2, SNI ಅಂತ ಇನ್ನೊಂದು ಓದ್ತೀವಿ. ಎಕ್ಸಾಂಪಲ್ ಮಾತ್ರ ಕೊಡಿ ಅಂತ ಹೇಳ್ತಾ ಇದ್ದಾರೆ. SN1, SN2ಗೆ ಮೆಕ್ಯಾನಿಸಮ್ನ ಓದಬೇಕಾಗತ್ತೆ. ಸ್ಟೀರಿಯೋಕೆಮಿಕಲ್ ಇಂಪ್ಲಿಸ್ ಬುಕ್ಕು ಯಾವ್ಯಾವ ತೊಗೋಬೇಕು. ನಿಮ್ಗೆ ಈಗ ಇರೋದೇ 2 ಸಬ್ಜೆಕ್ಟು. ಒಂದು ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಇನ್ನೊಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಫಿಸಿಕಲ್ ಕೆಮಿಸ್ಟ್ರಿಗಾದರೆ ನೀವು ಮದನ್ ಡಾಕ್ಟರ್ ಆರ್ ಎಲ್ ಮದನ್ ಅಂತಿದೆ. ಅದಕ್ಕೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ 3 ವರ್ಷಕ್ಕೂ ಇದೆ. ದಟ್ ಬುಕ್ ಈಸ್ ವೆರಿ ಗುಡ್. ಎಸ್ ಚಾಂದ್ ಪಬ್ಲಿಕೇಶನ್. ಅದನ್ನು ನೀವು ಬೇಕಾದ್ರೆ ಯುಟಿಲೈಸ್ ಮಾಡ್ಕೋಬೋದು. ಅದೇ ಥರ ಫಿಸಿಕಲ್ ಕೆಮಿಸ್ಟ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತಿದೆ. ಅದರಲ್ಲೂ ನಿಮ್ಗೆ ಏನಾಗುತ್ತೆ, ದೇ ಹ್ಯಾವ್ ಆನ್ಸರ್ಡ್ ದಿ ಕ್ವಶನ್ ಆನ್ಸರ್ಸ್ ಮಾಡಿದ್ದಾರೆ ಮದನ್ ಅಂತ. ಅದನ್ನು ನೀವು ತೊಗೋಬೋದು, ಎಸ್ ಚಾನ್ಸ್ ಪಬ್ಲಿಕೇಶನ್ಸು. ಇದು ಆರ್ಗ್ಯಾನಿಕ್ಕು ಇದೆ, ಇನ್ಆರ್ಗ್ಯಾನಿಕ್ಕು ಇದೆ, ಫಿಸಿಕಲ್ಲು ಇದೆ. 3 ಟಾಪಿಕ್ಕು ಇರುವಂಥದ್ದು ಫಸ್ಟ್ ಇಯರ್ಗೆ ಕೊಟ್ಟಿದೆ, ಅದನ್ನು ತೊಗೋಬೋದು. ಇಲ್ಲ ಅಂದರೆ ಪೂರಿ ಶರ್ಮಾ ಆ್ಯಂಡ್ ತುಲಿ ಮದನ್ ಅಂತ ಇದೆ, ಅದನ್ನು ಬೇಕಾದ್ರೂ ರೆಫರ್ ಮಾಡ್ಬೋದು. ಅಥವಾ ಪೂರಿ ಶರ್ಮಾ ಆ್ಯಂಡ್ ಪತಾನಿಯಾ ಅಂತಿದೆ, ಅದನ್ನು ಬೇಕಾದ್ರೂ ಮಾಡ್ಬೋದು. ಆದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ ನಾನು ರೆಫರ್ ಮಾಡುವಂಥದ್ದು ಒಂದೇ ಒಂದು ಟೆಕ್ಸ್ಟ್ ಬುಕ್ಕು, ದಟ್ ಈಸ್ ಕಾಲ್ಡ್ ಆ್ಯಸ್ ಬಾಲ್ ಆ್ಯಂಡ್ ಬಾಲ್ ಅಂತ, ಎಸ್ ಚಾಂದ್ ಅವ್ರದ್ದು. ಇಟ್ಸ್ ಎ ವೆರಿ ಗುಡ್ ಬುಕ್. ಇಟ್ಸ್ ಎ ಬೈಬಲ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನ್ಬೋದು. ಈ ಬುಕ್ಕು ಕಾಸ್ಟ್ ಅರೌಂಡ್ 500 rupees ಏನೋ ಆಗುತ್ತೆ. ನೀವು ಕೊಂಡ್ಕೊಂಬಿಟ್ರೆ ಆಲ್ 3 ಇಯರ್ಸ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಓದ್ಬೋದು. ಅಥವಾ ನೀವು ಕೆಮಿಸ್ಟ್ರಿ ಮುಂದೆ ಯಾವಾಗ ಓದ್ತಿರೋ ಅವಾಗೆಲ್ಲ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಈ ಬುಕ್ಕು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ತುಂಬ ಕಲರ್ಫುಲ್. ಈಗ ಹೊಸ ಎಡಿಷನ್ಸ್ಗಳನ್ನ ತೊಗೊಂಡ್ರೆ ಕಲರ್ಫುಲ್ ಪಿಕ್ಚರ್ ಇರುವಂಥದ್ದು ತುಂಬ ಚೆನ್ನಾಗಿ ಎಡಿಷನ್ ಮಾಡಿ ಅದನ್ನು ನಿಮಗೆ ಕೊಟ್ಟಿದ್ದಾರೆ. ಆ ಬುಕ್ಗಳನ್ನ ನೀವು ರೆಫರ್ ಮಾಡ್ಬೋದು. ಈ ಬುಕ್ಕು ಆಲ್ಮೋಸ್ಟ್ ಎಲ್ಲ ಕಡೆಗೂ ಸಿಗುತ್ತೆ. ಈವನ್ ಈ ಬುಕ್ಸ್ ಆರ್ ಆಲ್ಸೋ ಅವೈಲಬಲ್, ಬಟ್ ಅದಕ್ಕೆ ಪೇ ಮಾಡಿ ನೀವು ತೊಗೋಬೇಕಾಗತ್ತೆ. ನೀವು ಅದನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.